ನಮಸ್ಕಾರ ಡಾಕ್ಟರ್ ಡ್ರೀಮ್ಸ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ವಿದೇಶದಲ್ಲಿ MBBS ಮಾಡಬೇಕು ಅನ್ನುವಂತಹ ಕನಸು ಬಹುತೇಕರಿಗಿರುತ್ತೆ. ಆದರೆ ದುಬಾರಿ ಶಿಕ್ಷಣ ಅಂತ ಹೇಳೋ ಕಾರಣಕ್ಕೋಸ್ಕರ ಬಡ ಹಾಗೂ ಮಧ್ಯಮ ವರ್ಗದವರು ಇಲ್ಲೇ ಎಲ್ಲಾದರೂ ಬೇರೆ ರೀತಿಯಾದಂತಹ ಕೋರ್ಸ್ ಮಾಡೋಣ ಅಂತ ಹೇಳಿ ತಮ್ಮ ಕನಸನ್ನ ಹಾಗೆ ಕಮರಿ ಹೋಗೋ ರೀತಿ ನೋಡ್ಕೊಂಡು ಬಿಡ್ತಾರೆ. ಬಟ್ ವಿದೇಶದಲ್ಲಿ ಕಡಿಮೆ ಬಜೆಟ್ನಲ್ಲೇ ಉತ್ತಮ ಶಿಕ್ಷಣವನ್ನ ಪಡಿಬಹುದು ಅನ್ನೋದನ್ನ ಹಲವಾರು ವರ್ಷಗಳಿಂದ ಡಾಕ್ಟರ್ ಡ್ರೀಮ್ಸ್ ತಿಳಿಸ್ಕೊಡ್ತಾ ಇದೆ. ಹಾಗಾದ್ರೆ ಡಾಕ್ಟರ್ ಡ್ರೀಮ್ಸ್ ಮೂಲಕ ವಿದೇಶದಲ್ಲಿ ಓದಬೇಕು ಅಂದ್ರೆ ಯಾವ್ಯಾವ ದೇಶಗಳ ಆಯ್ಕೆ ಇದೆ, ಜೊತೆಗೆ ನೀಟ್ನ ರಿವೈಸ್ಡ್ ರಿಸಲ್ಟ್ ನಲ್ಲಿ ಕೆಲವರಿಗೆ ಅಂಕ ಕಡಿಮೆ ಬಂದಿರುತ್ತೆ. ಸೊ ಅಂತವ್ರು ಏನ್ ಮಾಡಬಹುದು, ಎಲ್ಲದರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಡ್ರೀಮ್ಸ್ ನ ಡೈರೆಕ್ಟರ್ ಆಗಿರುವಂತಹ ಮುಬಾರಕ್ ಅವರಿದ್ದಾರೆ. ಸೊ ಅವ್ರನ್ನ ಮೊದಲದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮುಬಾರಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಬಾರಕ್ ಅವರೇ, ಈಗಿರುವಂತಹ ಮೊದಲ ಪ್ರಶ್ನೆ, ವಿದೇಶದಲ್ಲಿ MBBSಗಿಂತ ಮೊದಲು ತುಂಬಾ ಇಂಪಾರ್ಟೆಂಟು ಈ ನೀಟ್ ಕ್ಲಮ್ಸಿ ವಿಚಾರ ಬಗ್ಗೆ ನಾವು ಮಾತಾಡಬೇಕು. ನೀಟ್ ರಿವೈಸ್ ರಿಸಲ್ಟ್ ಅಂತೂ ಬಂದಿದೆ, ಕೆಲವರಿಗೆ ಅಂಕ ಕಡಿಮೆ ಬಂದಿದೆ ಅನ್ನುವಂತಹ ಕೂಗಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ, ಮತ್ತೆ ರಿವೈಸ್ಡ್ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಾ ಅಂತ? ಇವಾಗ ಅದು ಆಲ್ಮೋಸ್ಟ್ ಒಂದು 1500 ಸ್ಟೂಡೆಂಟು ಸೆಕೆಂಡ್ ಅಟೆಂಪ್ಟಲ್ಲಿ ನೀಟು ಅಪಿಯರ್ ಆಗಿದ್ರು. ಕರೆಕ್ಟ್. ಅದರಲ್ಲಿ ಇವಾಗ ರಿವೈಸ್ಡ್ ನೀಟಲ್ಲಿ ಇವಾಗ ಲಾಸ್ಟ್ ನೀಟ್ ರಿಸಲ್ಟ್ಗೂ ಇವಾಗ ಬಂದಿರೋ ರಿಸಲ್ಟ್ಗೂ ಸುಮಾರು ಒಂದು 8 ಇಂದ 9 ಮಾರ್ಕ್ಸು ಕಮ್ಮಿ ಆಗಿದೆ. ಮೇಜರ್ ಇವಾಗ ಗ್ರೇಸ್ ಮಾರ್ಕ್ಸ್ ಅಂತ ಏನು ಕೊಟ್ಟಿದ್ರು ಅದಕ್ಕೆ ಮೈನಸ್ ಮಾಡಿದ್ದಾರೆ. ಅಂದರೆ ಆ್ಯಕ್ಚುಲ್ ಇವಾಗ ವಿತೌಟ್ ಎನಿ ಗ್ರೇಸ್ ಮಾರ್ಕ್ಸ್ ಬಂದು ಇವಾಗ ಆ್ಯಕ್ಚುಲ್ ರಿಸಲ್ಟನ್ನು ಕೊಟ್ಟಿದ್ದಾರೆ. ಈಗ ಸುಮಾರು ವಿದ್ಯಾರ್ಥಿಗಳು ಜಸ್ಟ್ ಎಲಿಜಿಬಲ್ ಆಗಿ ಅಡ್ಮಿಷನ್ ಮಾಡಿರ್ತೀರಾ, ಮತ್ತು ಒಂದು ಎಲಿಜಿಬಲ್ ಆಗಿದ್ದೀವಿ ಅಂದ್ಬಿಟ್ಟು OBC SC ST ಕ್ಯಾಟಗರಿ 129 ಮಾರ್ಕ್ಸು 127 ಮಾರ್ಕ್ಸ್ವರೆಗೂ ಇವಾಗ ಕಟ್ ಆಫನ್ನು ಬಂದಿದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನೀವಾಗ ರಿವೈಸ್ಡ್ ನೀಟ್ ಮಾರ್ಕ್ಸ್ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ನಿಮಗೆ ಫಾರಿನ್ ಹೋಗಿ ಓದಬೇಕಂತ ಹೇಳಿದ್ರೆ ಇದೊಂದು ಮಿನಿಮಮ್ ಕ್ಯಾಟಗರಿ ವೈಸ್ 127 ಮಾರ್ಕ್ಸ್ ಮಿನಿಮಮ್ ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಬಂದಿದ್ದರೆ ಮೆಡಿಕಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ರಿವೈಸ್ಡ್ ನೀಟಲ್ಲಿ ಇವಾಗ ಕಟ್ ಆಫ್ ಕೂಡ ಈ ಥರ ಆಗಿದೆ. ಮತ್ತು ಇನ್ನೊಂದು ಏನಂದರೆ, ಅಬೌವ್ 500 ತಗೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಂಡಿಯಾದಲ್ಲಿ ಸೀಟ್ ಸಿಗೋಕ್ಕೆ ಚಾನ್ಸು. ಈಗ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳಲ್ಲಿ ಇರೋದು 1 ಲಕ್ಷ ಸೀಟ್ಸು. ಅದರಲ್ಲೂ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಂತ ಹೇಳಬೇಕಾದ್ರೆ ಒಂದು 50,000 ಸೀಟ್ಸ್ ಇರ್ಬೋದು. ಬಟ್ ರಿಮೈನಿಂಗ್ ಇವಾಗ ಮ್ಯಾನೇಜ್ಮೆಂಟ್ ಕೋಟಾ ಆಗಿರ್ಬೋದು, ಇವಾಗ ಡೊನೇಷನ್ ಕೊಟ್ಟು ತಗೊಳ್ಳೋಂಥ ಸೀಟ್ ಆಗಿರ್ಬೋದು, ಸುಮಾರು ಒಂದು 1 ಲಕ್ಷ ಸೀಟ್ ಇರೋದ್ರಿಂದ 24 ಲಕ್ಷ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಒಂದು ಅವಕಾಶನೇ ಇಲ್ಲ. ಈಗ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಇವಾಗ ಡಾಕ್ಟರ್ ಡ್ರೀಮ್ಸಿಂದ ಒಂದು ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ ನಾವು ಮೆಡಿಕಲ್ ಮಾಡಿಸ್ಕೊಡ್ತಾ ಇದ್ದೀವಿ. ಸುಮಾರು ವಿದ್ಯಾರ್ಥಿಗಳ ಇವತ್ತು ಕನಸು ನನಸಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಪದವಿಯನ್ನು ತಗೊಂಡು ಇಂಡಿಯಾದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ ಇವತ್ತು ಸುಮಾರು ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಇಂಜಿನಿಯರಿಂಗ್ ಓದುವಂತಹ ಬಜೆಟ್ನಲ್ಲಿ MBBS ಮಾಡಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಬಹಳ ಜನ ಹುಬ್ಬೇರಿಸ್ತಾ ಇದ್ದಾರೆ, ಹೇಗೆ ಸಾಧ್ಯ ಆಗತ್ತಿದ್ದು ಪ್ರಾಕ್ಟಿಕಲಿ ಅಂತ ಏನು ಹೇಳ್ತೀರಾ? ಇವಾಗ ವಿದೇಶದಲ್ಲಿ ಅಂದರೆ ಅಲ್ಲಿರುವಂಥ ಎಕ್ಸಾಂಪಲ್ ರಷ್ಯಾನೇ ನಾನು ತಗೊಂಡು ಮಾತಾಡಬೇಕಾದ್ರೆ, ಈ ವರ್ಷ ರಷ್ಯಾ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸುಮಾರು 12,000 ಅಡ್ಮಿಷನ್ ಆಗಿದೆ ರಷ್ಯಾದಲ್ಲಿ. 12,000 ಅಡ್ಮಿಷನ್ಸು ರಷ್ಯಾದಲ್ಲಿ ಆಗಿದೆ. ಕಾಲಿಡಕ್ಕೆ ಜಾಗ ಇಲ್ಲ, ಆ ರೇಂಜಿಗೆ ಬಂದು ಡಿಮಾಂಡ್ ಆಗಿದೆ. ಬಿಕಾಸ್ ಇಂಡಿಯಾದಲ್ಲಿ ಇರುವಂಥ ಲಿಮಿಟೆಡ್ ಸೀಟ್ಸು. ಸೊ ಅದಕ್ಕೋಸ್ಕರ ಸುಮಾರು ವಿದ್ಯಾರ್ಥಿಗಳು ಫಾರಿನ್ಗೆ ಹೋಗ್ತಾರೆ. ಅದರಲ್ಲೂ ಕೂಡ ಸ್ಟೂಡೆಂಟು ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸ್, ಎಕ್ಸಾಂಪಲ್ ಇವಾಗ NRR ಕೋಟಾ, ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ ಅಂತ ಮಾತಾಡಬೇಕಾದ್ರೆ, ನಮ್ಮ ಇಂಡಿಯಾದಲ್ಲಿ ಇರೋದು NRI ಕೋಟಾ. ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲೂ ಕೂಡ ಒಂದು 5 to 7 ಸೀಟ್ಸು ಬಂದು ನಾವು ವಿದೇಶದಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಏನು ನಾವು ಕೊಡ್ತೀವಿ, ನಮಗೂ ಅದೇ ರೀತಿ NRR ಕೋಟಾ ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸಲ್ಲಿ ಸುಮಾರು 2 ಲಕ್ಷ ರೂಪಾಯಿಂದ ಕಾಲೇಜ್ ಫೀಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಮಗೆ ಜಸ್ಟ್ ಇಂಜಿನಿಯರಿಂಗ್ ನೀವು ನೋಡಿದ್ರೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಓದಬೇಕಂದ್ರೆ ಮಿನಿಮಮ್ ಅಂದರೂ ಕೂಡ ಬಡ್ಜೆಟು ಮಿನಿಮಮ್ ಟು ಮಿನಿಮಮ್ 40 lakh rupees ಡೊನೇಷನ್ ಇದೆ. ಅದಲ್ಲದೆ ನಮಗೆ ಫೀಸ್ ಎಲ್ಲ ಕಟ್ಟಬೇಕಾಗುತ್ತೆ 50 lakh 55 lakh rupees. ಇಂಜಿನಿಯರಿಂಗ್ಗೆ ನಾವು ದುಡ್ಡು ಕೊಟ್ಟು ಓದ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ವಿದೇಶದಲ್ಲಿ ಅಲ್ಲಿರುವಂಥ ಒಂದು ಇಂಜಿನಿಯರಿಂಗ್ ಬಡ್ಜೆಟ್ ಅಂದರೆ ವಿತೌಟ್ ಡೊನೇಷನು, ವಿತೌಟ್ ಎಂಟ್ರೆನ್ಸು, ಸ್ಟೂಡೆಂಟು ಜಸ್ಟ್ ಎಲಿಜಿಬಲ್ ಆಗಿದ್ದರೆ ನೀಟಲ್ಲಿ 2 lakh rupees ಇಂದ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ. 6 ವರ್ಷಕ್ಕೆ 12 ಲಕ್ಷ ರೂಪಾಯಲ್ಲಿ ಟೋಟಲ್ ಮೆಡಿಕಲ್ ಮುಗಿಸ್ಬೋದು. ಪ್ಲಸ್ಸು ನಿಮಗೆ ಬರುವಂಥ ಎಕ್ಸ್ಟ್ರಾ ಖರ್ಚು ಅಂದರೆ ಅಕಾಮಿಡೇಷನ್ ಆಗಿರ್ಬೋದು, ಡಾಕ್ಯುಮೆಂಟೇಷನ್ ಪ್ರಾಸೆಸ್ ಆಗಿರ್ಬೋದು, ವರ್ಷಕ್ಕೊಂದ್ಸತಿ ಫ್ಲೈಟಿಗೆ ಬರೋದು ಹೋಗೋದಾಗಿರ್ಬೋದು, ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು. ಇದೆಲ್ಲ ಒಂದು ಸೇರಿದ್ರೆ ಒಂದು 17 ಇಂದ 18 ಲಕ್ಷದಲ್ಲಿ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ಅದೇ ಒಂದು ಇಂಜಿನಿಯರಿಂಗ್ ಬಡ್ಜೆಟಲ್ಲಿ ವಿದೇಶದಲ್ಲಿ ಮೆಡಿಕಲ್ ಮಾಡ್ಕೋಬೋದು. ಓಕೆ, ಈಗ ಇಂಡಿಯಾ ಮತ್ತು ಅಬ್ರಾಡ್ನ ಎಜುಕೇಷನ್ ಸಿಸ್ಟಮಲ್ಲಿ ಏನು ಮೇಜರ್ ಚೇಂಜಸ್ ಅಥವಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀರಾ?
ಮ್ಯಾಮ್ ನೋಡಿ, ಈಗ ಬ್ರಿಟಿಷ್ ಕರಿಕ್ಯುಲಮ್ ಮತ್ತು ಅಮೆರಿಕನ್ ಸಿಸ್ಟಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಇಡೀ ಏಷ್ಯಾದಲ್ಲಿ ನಾವು ಫಾಲೋ ಮಾಡೋದು ಬ್ರಿಟಿಷ್ ಪ್ಯಾಟ್ರನ್. ಇವಾಗ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ ಇವರು ಬ್ರಿಟಿಷ್ ಕರಿಕ್ಯುಲಮ್ ಅನ್ನ ಫಾಲೋ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ನಾವು ಜಗತ್ತಲ್ಲಿ ಎಲ್ಲಿ ಹೋದ್ರೂ ಕೂಡ ಅವರು ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್. ಈಗ ಒಂದು ಶಾರ್ಟ್ ಕಟ್ ಅಲ್ಲಿ ಹೇಳ್ಬೇಕಂದ್ರೆ ಒಂದು ಸ್ಟೇಟ್ ಬೋರ್ಡ್ಗೂ CBSEಗೆ ಬರುವಂತ ಡಿಫ್ರೆನ್ಸು ನಮಗೆ ಬ್ರಿಟಿಷ್ ಮತ್ತು ಅಮೆರಿಕನ್ ಸಿಸ್ಟಮ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಡಿಫ್ರೆನ್ಸ್ ಬರೋಲ್ಲ. ಅಲ್ಲೂ ಕೂಡ 19 ಸಬ್ಜೆಕ್ಟ್ಸ್ ಇರುತ್ತೆ. ಅಲ್ಲಿರುವಂಥ ಒಂದು ಸಬ್ಜೆಕ್ಟ್ಸು ಇಂಡಿಯಾಗೂ ಮ್ಯಾಚ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು ಕ್ಲಿನಿಕಲ್ ಎಕ್ಸ್ಪೋಸರ್ಸ್ ಅಂತ ಬಂದರೆ ನಮಗೆ ಒಂದು ಡಿಸೀಸಸ್ ಚೇಂಜ್ ಆಗ್ಬೋದು. ಬಿಟ್ಟರೆ ಟೋಟಲ್ 19 ಸಬ್ಜೆಕ್ಟು ಆ್ಯಸ್ ಇಟ್ ಈಸ್ ಆಗಿರುತ್ತೆ. ಸ್ವಲ್ಪ ಡೆಪ್ತ್ ನಾಲೆಜ್ ಆಗಿ ತಗೊಂಡು ಹೇಳ್ಕೊಡ್ತಾರೆ. ಮತ್ತು ಕ್ಲಿನಿಕಲ್ ರೊಟೇಷನ್ಸು ಗ್ಲೋಬಲಿ ಎಕ್ಸ್ಪೋಸರ್ಸ್ ಇರೋದ್ರಿಂದ ನಮಗೆ ವರ್ಲ್ಡ್ ವೈಡಲ್ಲಿ ನಮಗೆ ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಅವಕಾಶಗಳು ಬಂದು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಲಿಮಿಟೆಡ್ ಸ್ಟೂಡೆಂಟ್ಸ್, ಇವಾಗ ಉದಾಹರಣೆಗೆ ನಾನು ಇವಾಗ ಟೋಟಲ್ ಏಷ್ಯಾದಲ್ಲಿ ಮಾತಾಡಬೇಕಾದ್ರೆ ಮಿನಿಮಮ್ 150 ಇಂದ 170 ಸೀಟ್ಸ್ ಇರುತ್ತೆ ಒಂದು ಸೆಕ್ಷನಲ್ಲಿ. 170 ಸ್ಟೂಡೆಂಟ್ಸ್ಗೆ ಕೂಡಿಸ್ಕೊಂಡು ಪಾಠ ಹೇಳ್ಕೊಡ್ತಾರೆ. ಬಟ್ ಅಬ್ರಾಡಲ್ಲಿ ಅಮೆರಿಕನ್ ಸಿಸ್ಟಮ್ ಪ್ರಕಾರ ಒಂದು 12 ಸ್ಟೂಡೆಂಟ್ಸ್ಗೆ ಒಂದು ಬ್ಯಾಚನ್ನು ಕಂಡಕ್ಟ್ ಮಾಡ್ತಾರೆ. ಎವ್ರಿ 12 ಸ್ಟೂಡೆಂಟ್ಸ್ ಒಂದು ಬ್ಯಾಚನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ಪ್ರಾಕ್ಟಿಕಲ್ ಆಗಿದ್ರೆ 10 to 12 ಸ್ಟೂಡೆಂಟ್ಸ್ಗೆ ಒಂದು ಕೆಡಾವರ್ ಅಂದರೆ ಒಂದು ಡೆಡ್ ಬಾಡಿ ಮೇಲೆ ಪ್ರಾಕ್ಟೀಸ್ ಮಾಡಿಸೋದು 10 to 12 ಸ್ಟೂಡೆಂಟ್ಸು. ಸೊ ಅದಕ್ಕೋಸ್ಕರ ಗ್ಲೋಬಲ್ ಎಕ್ಸ್ಪೋಸರ್ಸು ಚೆನ್ನಾಗಿರುತ್ತೆ. ಮತ್ತು ವರ್ಲ್ಡ್ ವೈಡಲ್ಲಿ ಇರುವಂಥ ರ್ಯಾಂಕ್ಸು ಇವಾಗ ಲೆಸ್ ದೆನ್ 2886. ಇವಾಗ ಆಲ್ ಇಂಡಿಯಾ ರ್ಯಾಂಕ್ ಅಂತ ನೋಡಬೇಕಾದ್ರೆ ಅಬೌಟ್ 2000 ರ್ಯಾಂಕ್ಸ್ ಬರುತ್ತೆ ನಮ್ಮದು. ಇವಾಗ ವಿದೇಶದಲ್ಲಿ ನಿಮಗೆ ಲೆಸ್ ದೆನ್ 500 ವರ್ಲ್ಡ್ ರ್ಯಾಂಕಲ್ಲಿ ಓದಬೇಕಂದ್ರೆ ಕೂಡ ಮಿನಿಮಮ್ ಒಂದು 20 ಲಕ್ಷ ರೂಪಾಯಿ ಬಜೆಟ್ ಇದೆ. ಅಂದರೆ ಅಲ್ಲಿರುವಂಥ ಒಂದು ಸರ್ಕಾರಿ ಕಾಲೇಜಲ್ಲಿ ಅದು ಕೂಡ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಓದೋಕ್ಕೆ ಒಂದು ಅವಕಾಶ ಸಿಗುತ್ತೆ ಮೇಡಮ್. ಓಕೆ, ಈಗ ಸಾಮಾನ್ಯವಾಗಿ ಅಬ್ರಾಡ್ನಲ್ಲಿ ಎಜುಕೇಷನ್ ಮಾಡಬೇಕು ಅನ್ನೋದು ಕನಸಾಗಿರುತ್ತೆ. ಬಟ್ ಸೇಫ್ಟಿ ಅನ್ನುವಂತಹ ವಿಚಾರ ಬಂದಾಗ, ಫುಡ್ ಅನ್ನುವಂತಹ ವಿಚಾರ ಬಂದಾಗ ಪೋಷಕರು ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಹೆಂಗಪ್ಪ ಸೇಫ್ಟಿ ಯಾರು ಇಲ್ಲಾಂದ್ರೆ ನಮ್ಮ ಕಣ್ಣೆದ್ರೆ ಮಕ್ಕಳಿರ್ತಾರೆ, ಅಲ್ಲಿ ನಾವು ಹೆಂಗೆ ನೋಡೋಕ್ಕಾಗತ್ತೆ ಅಂತ ಅವ್ರಿಗೇನು ಹೇಳ್ತಾರೆ ಮ್ಯಾಮ್? ಈಗ ಇಂಡಿಯಾದಲ್ಲಿ ಸ್ಟೂಡೆಂಟ್ ಓದಬೇಕಂದ್ರೆ ನಮ್ಮ ಕಣ್ಮುಂದೆನೇ ಇರಬೇಕಂದ್ರೆ ಮಿನಿಮಮ್ ಅಂದರೂ ಕೂಡ ಲ್ಯಾಕ್ಸ್ ಟುಗೆದರ್ ಇವಾಗ ಡೊನೇಷನ್ ಕೊಡಬೇಕು. ಈಗ ಡೊನೇಷನ್ ಎಲ್ಲರಿಗೂ ಆ ಒಂದು ಸಿಚುವೇಶನ್ ಇರಲಿಲ್ಲ. ಇವಾಗ ಒಂದು ಒಳ್ಳೆ ಕಾಲೇಜಸಲ್ಲಿ ಹುಡುಕಿ ಫಸ್ಟ್ PUCಗೆ ಜಾಯಿನ್ ಮಾಡಿಸಿ 2 ವರ್ಷ ಸುಮಾರು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಓದಿಸ್ಬಿಟ್ಟು ಯಾವುದೇ ಒಂದು ಬೇರೆ ಸ್ಟ್ರೀಮ್ ಹೋಗೋಕ್ಕಿಂತ ಒಂದು ಅಬ್ರಾಡಲ್ಲಿ ಇರುವಂಥ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಇವತ್ತು ಹೋಗ್ತಾ ಇದ್ದಾರೆ. ಏನಕ್ಕಂದರೆ ಇವತ್ತು ಸುಮಾರು ನಮ್ಮ ಕಡೆಯಿಂದ ಹೋಗಿರುವಂಥ ವಿದ್ಯಾರ್ಥಿಗಳು ಒಂದು ಸಣ್ಣ ಪುಟ್ಟ ಒಂದು ಟೈರ್ 2 ಟೈರ್ 3 ಸಿಟಿಯಿಂದ ಕೂಡ ಸುಮಾರು ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಇದ್ದಾರೆ. ಆಲ್ರೆಡಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ. ಇವಾಗ ನಾವು ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಬಾಯ್ಸಿಕ್ಕಿಂತ ಒಂದು ಗರ್ಲ್ಸ್ನೇ ತುಂಬಾ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೇಫ್ಟಿ ಮೆಜರ್ಸ್ 100% ಇರುತ್ತೆ. ಇವಾಗ ಸುಮಾರು ವರ್ಷಗಳಿಂದ ಪ್ರೋಗ್ರಾಮ್ಗಳು ನಾನು ಮಾಡ್ತಾ ಇದ್ದೀನಿ. ಸುಮಾರು 14 ಇಯರಿಂದ ಈ ಒಂದು ಫೀಲ್ಡಲ್ಲಿ ನಾನು ಸಕ್ಸಸ್ಫುಲ್ ಆಗಿ ಬಂದಿದ್ದೀನಿ ಅಂದರೆ ಬಿಕಾಸ್ ಆಫ್ ನಾವು ಕೊಟ್ಟಿರುವಂಥ ಒಂದು ಸರ್ವಿಸು. ಸೊ ಅದರಲ್ಲಿ ಒಂದು ಯಾವುದೇ ಒಂದು ಮೆಡಿಕಲ್ ಕಾಲೇಜ್ ನಾವು ಪ್ರಮೋಟ್ ಮಾಡ್ತೀವಿ, ಒಂದು ಯೂನಿವರ್ಸಿಟಿ ಬಗ್ಗೆ ಒಂದು ಆಪ್ಷನ್ ಕೊಡ್ತೀವಿ ಅಂದರೆ ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಹೋಗಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಇಲ್ಲಿ ಸೆಟ್ ಆಗ್ಬೋದಾ? ಫಸ್ಟ್ ಕ್ವಶನ್ ಪೋಷಕರಿಗಿಂತ ಮುಂಚೆ ನನಗೆ ಬರುತ್ತದು. ಮತ್ತು ಊಟದ ವಿಚಾರ ಆಗಿರ್ಬೋದು. ಯಾಕಂದರೆ ಇಂಡಿಯಾದಲ್ಲಿದ್ದರೆ ನಮ್ಮ ಇಂಡಿಯನ್ ಫುಡ್ ಸಿಗುತ್ತೆ. ಮತ್ತು ವಿದೇಶಕ್ಕೆ ಹೋದರೆ ಫುಡ್ ಯಾವ ಥರ ಸುಮಾರು ಮೆಡಿಕಲ್ ಕಾಲೇಜಸಲ್ಲಿ ಇಂಡಿಯನ್ ಫುಡ್ ವ್ಯವಸ್ಥೆ ಇದೆ. ಸೊ ಅದಕ್ಕೋಸ್ಕರ ಅದಕ್ಕೂ ಕೂಡ ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಸೇಫ್ಟಿ ಮೆಜರ್ಸ್ ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟ್ ವುಮೆನ್ ಡಾಮಿನೇಟೆಡ್ ಕಂಟ್ರೀಸ್ ಇರೋದ್ರಿಂದ ಬಂದು ವರಿ ಮಾಡೋ ನೆಸೆಸಿಟಿ ಇರಲ್ಲ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸಿದ್ದಣ್ಣ ದೊಡ್ಡಮನಿ ಅಂತ ಕಾಲ್ ಮಾಡಿದ್ದಾರೆ ಬೆಂಗಳೂರಿನಿಂದ. ಸಿದ್ದಣ್ಣ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಮುಬಾರಕ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಸಿದ್ದಣ್ಣ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ನಮ್ಮ ಹುಡುಗಂದು ನೀಟದ್ದು ರ್ಯಾಂಕಿಂಗ್ ಕಡಿಮೆ ಇದ್ರೆ ಈಗ ಟೋಟಲ್ ಎಷ್ಟು ಖರ್ಚು ಬರ್ತದೆ ಸರ್ ನಾವು ಹೊರಗಡೆ ಕಳ್ಸ್ಬೇಕಾದ್ರೆ? ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್ ನಮ್ಮ ಸ್ವಂತವರು ಬಿಜಾಪುರ ಇದೆ, ಇರೋದು ಬೆಂಗಳೂರಲ್ಲಿ ಸರ್. ಈಗ ಇರೋದು ಜಗಳೂರಾ? ಓಕೆ, ಹೌದು ಸರ್. ಜಗಳೂರು ಅಂದರೆ ದಾವಣಗೆರೆ ಹತ್ರ ಆಗುತ್ತೆ ತಮಗೆ. ಒಂದು ನಿಮ್ಮ ನಿಯರ್ ಬೈ ಡಿಸ್ಟ್ರಿಕ್ಸಿಂದ ಕೂಡ ಸುಮಾರು ವಿದ್ಯಾರ್ಥಿಗಳಿದ್ದಾರೆ ಸರ್. ಒಂದು ಮಿನಿಮಮ್ ಬಡ್ಜೆಟ್ ಅಂದರೂ ಕೂಡ ಒಂದು 15 to 20 lakh rupees ಒಳಗೆ ನಿಮ್ದು ಏನಾದರೂ ಬಜೆಟ್ ಇತ್ತಂದರೆ ತಾವು ಮೆಡಿಕಲ್ ಮಾಡಿಸ್ಬೋದು ಸರ್. ಅದು ಜಸ್ಟ್ ಎಲಿಜಿಬಲ್ ಆಗಿದ್ದರೆ ಸಾಕು. OBC SC ST ಕ್ಯಾಟಗರಿ 127 ಮಾರ್ಕ್ಸು, ಜನರಲ್ ಕ್ಯಾಟಗರಿ ಆಗಿದ್ದರೆ 164 ಮಾರ್ಕ್ಸ್ ಇದ್ದರೆ ತಾವು ವಿದೇಶಕ್ಕೆ ಕಳಿಸಿ ಮೆಡಿಕಲ್ ಮಾಡ್ಬೋದು. ತಮ್ಮ ಡಿಸ್ಟ್ರಿಕ್ಸಿಂದನೇ ನಾವು ಸೀನಿಯರ್ ಸ್ಟೂಡೆಂಟ್ ನಂಬರ್ ಕೊಡ್ತೀವಿ. ಮತ್ತು ಈ ವರ್ಷ ಹೋಗ್ತಿರೋಂಥ ಅವ್ರ ಜೊತೆ ಕೂಡ ನೀವು ಮಾತಾಡ್ಕೋಬೋದು ಸರ್. ಜಗಳೂರು ಏನು ದೂರ ಇಲ್ಲ, ತುಂಬ 1 hour ಜರ್ನಿ ದಾವಣಗೆರೆಗೆ. ಡೈರೆಕ್ಟಾಗಿ ಆಫೀಸಿಗೆ ವಿಸಿಟ್ ಮಾಡಿ, ಮಿಸ್ಟರ್ ಅಮಿತ್ ಅಂತ ಇರ್ತಾರೆ, ಅವ್ರಿಗೊಂದು ಹೋಗಿ ವಿಸಿಟ್ ಮಾಡಿ ಪೂರ್ತಿ ಒಂದು ಇನ್ಫಾರ್ಮೇಷನ್ ತಮಗೆ ಕೊಡ್ತಾರೆ ಸರ್. ಧನ್ಯವಾದ ಸಿದ್ದಣ್ಣ ಅವರೇ. ಈಗ ನಾಗಮ್ಮ ಅನ್ನೋರು ಕಾಲ್ ಮಾಡಿದ್ದಾರೆ. ನಾಗಮ್ಮ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಕುಣಿಗಲ್ಲಿಂದ ತುಮಕೂರು ಡಿಸ್ಟ್ರಿಕ್ಟ್ ಕುಣಿಗಲ್ ತಾಲೂಕಿಂದ ಮಾತಾಡ್ತಿದ್ದೀವಿ. ಓಕೆ, ಮುಬಾರಕ್ ಅವರಿದ್ದಾರೆ, ಮಾತಾಡಿ. ಮ್ಯಾಮ್ ನಮಸ್ಕಾರ. ಮ್ಯಾಮ್ ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ಈಗ ಮತ್ತೆ ನಿಮಗೆ ಅಡಿಷನಲ್ ಏನಾದ್ರೂ ಬರುತ್ತೆ ಎಕ್ಸ್ಪೆನ್ಸ್? ಮ್ಯಾಮ್ ನೋಡಿ, ಈಗ ಕಾಲೇಜ್ ಫೀಸು ಫಿಕ್ಸ್ ಇರುತ್ತೆ 6 ವರ್ಷಕ್ಕೆ. ಒಂದು ಎಕ್ಸಾಂಪಲ್, ನಾನು 2.5 ಲಕ್ಷ ರೂಪಾಯಿ ಕಾಲೇಜ್ ನಾನು ಚೂಸ್ ಮಾಡಿದ್ದೀನಿ ಅಂದರೆ
ಸುಮಾರು ನನಗೆ 6 ವರ್ಷಕ್ಕೆ ಎಷ್ಟಾಗುತ್ತೆ 15 ಲಕ್ಷ ರೂಪಾಯಿ ಬಜೆಟಲ್ಲಿ ನನಗೆ ಕಾಲೇಜ್ ಸೆಟ್ ಆಗುತ್ತೆ. ಅದಲ್ಲದೆ ನಮಗೆ ಊಟದ್ದು ಬರುತ್ತೆ. ಮೆಸ್ಸಲ್ಲಿ ಊಟ ಮಾಡಿದ್ರೆ ಅಲ್ಲಿ ಇರುವಂಥ ಲೋಕಲ್ ಮೆಸ್ಸಲ್ಲಿ ಊಟ ಮಾಡಿದ್ರೆ ತಿಂಗಳಿಗೆ 9,000 ರೂಪಾಯಿ ಖರ್ಚು ಬರುತ್ತೆ. ಇಲ್ಲಪ್ಪ 1 ವರ್ಷ ಆದಮೇಲೆ ಮಕ್ಕಳು ಅವರೇ ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊತಾರಂದರೆ ಸುಮಾರು 3,500-4,000 ರೂಪಾಯಿ ಖರ್ಚು ಬರ್ಬೋದು. ಅದಲ್ಲದೆ ಸ್ಟೂಡೆಂಟಿಗೆ ವರ್ಷಕ್ಕೊಂದ್ಸತಿ ನೀವು ರಜಕ್ಕೆ ಕರ್ಸ್ಕೋಬೇಕು. ರಜಕ್ಕಂದರೆ ಅದಕ್ಕೊಂದು ಖರ್ಚು ವರ್ಷಕ್ಕೊಂದು 30,000 ರೂಪಾಯಿ. ಟೋಟಲ್ ಬಜೆಟ್ ಒಂದು 20 ಲಕ್ಷ ರೂಪಾಯಿ ಇದೆ. 6 ವರ್ಷ 12 ಇನ್ಸ್ಟಾಲ್ಮೆಂಟು 12 ಇನ್ಸ್ಟಾಲ್ಮೆಂಟ್ಸಲ್ಲಿ ಈ ಒಂದು ಪ್ರಾಸೆಸನ್ನು ಮಾಡಿಕೊಡ್ತೀವಿ ಮೇಡಮ್. ತಾವು ತುಮಕೂರು ಅಂತ ಹೇಳ್ತಾ ಇದ್ದೀರಾ, ನಿಯರ್ ಬೈ ತುಮಕೂರಿಂದ ಸುಮಾರು 50ಕ್ಕೂ ಹೆಚ್ಚು ಸ್ಟೂಡೆಂಟ್ ಇದ್ದಾರೆ ಈ ವರ್ಷ ಹೋಗ್ತಿರೋರು. ಅವ್ರ ಜೊತೆ ಕೂಡ ಒಂದು ಸತಿ ಮಾತಾಡಿ, ತುಮಕೂರು ಏನು ದೂರ ಇಲ್ಲ, ಬೆಂಗಳೂರು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಇವತ್ತು 7 o'clockವರೆಗೂ ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ನಡೀತಾ ಇದೆ. ಸೊ ಡೈರೆಕ್ಟಾಗಿ ಒಂದು ಆಫೀಸಿಗೆ ಬಂದರೆ ತಮಗೆಲ್ಲ ಒಂದು ಮಾಹಿತಿ ಗೊತ್ತಾಗುತ್ತೆ ಮ್ಯಾಮ್. ಅದು ಕೂಡ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಅಬ್ರಾಡಲ್ಲಿ ಓದೋಕ್ಕೆ ಒಂದು ಅವಕಾಶ ಕ್ರಿಯೇಟ್ ಮಾಡಿಕೊಡ್ಬೋದು. ರೈಟ್, ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಮುಬಾರಕ್ ಅವರು, ಈಗ ಅಬ್ರಾಡ್ನಲ್ಲಿ ಎಜುಕೇಶನ್ ಮುಗಿಸಿ ಬಂದ ಬಳಿಕ ಇಲ್ಲೇ ಎಕ್ಸಿಟ್ ಎಕ್ಸಾಮ್ ಇರುತ್ತಲ್ಲ, ಸೊ ಅದನ್ನ ಕ್ಲಿಯರ್ ಮಾಡಿರೋರು ಟ್ರ್ಯಾಕ್ ರೆಕಾರ್ಡ್ ನಿಮ್ಮ ಹತ್ರ ಹೇಗಿದೆ ಅಂತ? ಮ್ಯಾಮ್, ಈಗ ಆಲ್ಮೋಸ್ಟ್ ಈ ವರ್ಷದ ರಿಸಲ್ಟ್ ನಾನು ಹೇಳಬೇಕಂದ್ರೆ ಆಲ್ ಇಂಡಿಯಾ ರ್ಯಾಂಕಲ್ಲಿ 2ನೇ ರ್ಯಾಂಕ್ ನನ್ನ ಸ್ಟೂಡೆಂಟೇ ಬಂದಿದ್ದಾನೆ ಆಲ್ ಓವರ್ ಇಂಡಿಯಾ. ಯಾಕಂದರೆ 24 lakh ಸ್ಟೂಡೆಂಟ್ ಇವಾಗ ನೀಟ್ ಬರೆದು ಕನ್ಫ್ಯೂಷನ್ಸ್ ಇದೆ ಅವರಿಗೆ. ನೀವು ಕೇಳಿರೋ ಕ್ವಶನ್ಗೆ ಅವ್ರ ಹತ್ರ ಆನ್ಸರ್ ಹೆಂಗಿರುತ್ತೆ, ಎಕ್ಸಿಟ್ ಎಕ್ಸಾಮು ಹೆಂಗಿರುತ್ತೆ, ಕಳಿಸೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಎಕ್ಸಿಟ್ ಬರಿಬೇಕಂದ್ಬಿಟ್ಟು ಒಂದು ಕನ್ಫ್ಯೂಷನು. ಈ ವರ್ಷ ಸುಮಾರು ಎಕ್ಸಿಟ್ ಎಕ್ಸಾಮ್ ಇವತ್ತು ಬರೆದಿರೋಂಥ ರಿಸಲ್ಟು ಆಲ್ಮೋಸ್ಟ್ 87% ನಮ್ಮ ಸ್ಟೂಡೆಂಟ್ಸದ್ದು ಬಂದಿದೆ ರಿಸಲ್ಟು. ಅದರಲ್ಲೂ ಕೂಡ ಆಲ್ ಇಂಡಿಯಾ ರ್ಯಾಂಕಲ್ಲಿ ನೀವು ನೋಡಬೇಕಾದ್ರೆ 2ನೇ ರ್ಯಾಂಕು, 6ನೇ ರ್ಯಾಂಕು, 8ನೇ ರ್ಯಾಂಕ್ ಮತ್ತು 9ನೇ ರ್ಯಾಂಕು. ಇದು ಆಲ್ ಓವರ್ ಇಂಡಿಯಾದಲ್ಲಿ ನಾವು ಕೊಟ್ಟಿರೋಂಥ ರ್ಯಾಂಕು. ಸೊ ಅದಕ್ಕೋಸ್ಕರ ಎಕ್ಸಿಟ್ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಏನು ಕನ್ಫ್ಯೂಷನ್ಸ್ ಇದೆ ಅದಕ್ಕಿಂತ ಜಾಸ್ತಿ ಬಂದು ನಮಗೊಂದು ಆ ಪ್ರಿಯಾರಿಟಿ ಕೊಟ್ಟು ಆ ಎಕ್ಸಿಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಸ್ತೀವಿ ನಾವು. 4 ವರ್ಷ ಮುಗಿದ ಮೇಲೆ MBBS ಅಲ್ಲಿ 5ನೇ ವರ್ಷ ಮತ್ತು 6ನೇ ವರ್ಷ ಈ 2 ವರ್ಷ ಬಂದು ಎಕ್ಸಿಟ್ಗೆ ಪ್ರಿಪ್ರೇಷನನ್ನು ಕೊಡ್ತೀವಿ. ಅದರಲ್ಲಿ ಸುಮಾರು 300 ಮಾರ್ಕ್ಸ್ಗೆ ಪ್ರಿಪ್ರೇಷನ್ ಇರುತ್ತೆ, 150 ಮಾರ್ಕ್ಸ್ ತೊಗೋಬೇಕು. ಟೋಟಲ್ ಇಡೀ MBBS ಅಲ್ಲಿ ನೋಡಿದ್ರೆ ಕೂಡ 190 ಮಾರ್ಕ್ಸ್ ಬರುತ್ತೆ, ಅದರಲ್ಲಿ 150 ಮಾತ್ರ ನಮಗೆ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಎಕ್ಸಿಟ್ ಎಕ್ಸಾಮ್ ಅದು ನಿಮ್ಮ ಪ್ರಿಯಾರಿಟಿ ಅಲ್ಲ, ನನ್ನ ಪ್ರಿಯಾರಿಟಿ ಅದು. ಸೊ ಅದಕ್ಕೆ ಪ್ರಿಪ್ರೇಷನ್ ಪ್ರಕಾರ ಬಂದು ಪ್ರತಿಯೊಂದಕ್ಕೊಂದು ಮಾಹಿತಿ ಸಿಗುತ್ತೆ ನಮಗೆ. ವರಿ ಮಾಡೋ ನೆಸೆಸಿಟಿ ಇಲ್ಲ. ಇಂಡಿಯಾಗೆ ಬಂದ ನಂತರ ಎಕ್ಸಿಟ್ ಎಕ್ಸಾಮ್ ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬೋದು. ಇವಾಗ ಕಾಮನ್ ಎಕ್ಸಿಟ್ ಎಕ್ಸಾಮ್ ಬಂದ ಮೇಲೆ ಇಂಡಿಯಾದಲ್ಲಿ ನೀವು ಡೊನೇಷನ್ ಕೊಟ್ಟು ಓದಿದ್ರೂ ಕೂಡ ಎಕ್ಸಿಟ್ ಎಕ್ಸಾಮ್ ಇವಾಗ ಬರೀಲೇಬೇಕು. ಯಾಕಂದರೆ ಸುಮಾರು ರಿಸಲ್ಟ್ಗಳು ವರ್ಸ್ಟ್ ಬರ್ತಾ ಇದೆ, ಸ್ಟೂಡೆಂಟು ಕೇಪಬಲ್ ಇಲ್ಲ, ಸರ್ಜರೀಸ್ ಫೇಲ್ಯೂರ್ ಆಗ್ತಾ ಇದೆ, ಹೆವಿ ಅನಸ್ತೇಸಿಯಾ, ನೆಗ್ಲಿಜೆನ್ಸಿ ಆಫ್ ಡಾಕ್ಟರ್ಸ್, ಸುಮಾರು ಪ್ರಾಬ್ಲಮ್ ಬರ್ತಿರೋದ್ರಿಂದ ಬಂದು ಇವತ್ತು ಎಕ್ಸಿಟ್ ಎಕ್ಸಾಮು ಏನು ಇವತ್ತು ಮ್ಯಾಂಡೇಟ್ರಿ ಮಾಡಿದ್ದಾರೆ, ಇದರಲ್ಲಿ ಕೂಡ ಕ್ಯಾಟಗರಿ ಅನ್ನೋದು ಇಲ್ಲ. ಇವಾಗ OBC SC ST ಇಷ್ಟೇ ಮಾರ್ಕ್ಸ್ ಬೇಕು, ಜನರಲ್ಗೆ ಹೈ ಮಾರ್ಕ್ಸ್ ಬೇಕು ಅಂತ ಏನೂ ಇಲ್ಲ. ಮಿನಿಮಮ್ 300 ಮಾರ್ಕ್ಸ್ ತಗೊಳ್ಳೋದು ಅಷ್ಟು ಡಿಫಿಕಲ್ಟ್ ಅನ್ನೋದೇನಿಲ್ಲ. 24 ತಿಂಗಳು ಕೋಚಿಂಗ್ ನಾವೇ ಕೊಡ್ತಾ ಇದ್ದೀವಿ, ವರಿ ಮಾಡೋ ನೆಸೆಸಿಟಿ ಇಲ್ಲ. ತಮ್ಮ ಒಂದು ಕನ್ಫ್ಯೂಷನ್ಸ್ ಏನೇ ಇದ್ದರೂ ಕೂಡ ಡೈರೆಕ್ಟಾಗಿ ತಮ್ಮ ಆಫೀಸಿಗೆ ವಿಸಿಟ್ ಮಾಡಿ. ಹೆಡ್ ಆಫೀಸು ಬೆಂಗಳೂರಲ್ಲಿದೆ, ದಾವಣಗೆರೆಯಲ್ಲಿ ಬ್ರಾಂಚ್ ಆಫೀಸ್ ಇದೆ, ಗುಲ್ಬರ್ಗಾದಲ್ಲೂ ಕೂಡ ಬ್ರಾಂಚ್ ಆಫೀಸ್ ಇದೆ. ಇಲ್ಲಿ ನಿಮಗೆ ನಿಯರ್ ಬೈ ಯಾವ ಡಿಸ್ಟ್ರಿಕ್ಸ್ ಇರುತ್ತೋ ಆ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಕಿಗೆ ವಿಸಿಟ್ ಮಾಡಿ ಪೂರ್ತಿ ಇನ್ಫಾರ್ಮೇಷನ್ ತಾವು ಪಡಿಬೋದು. ರೈಟ್, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಶಿವು ಅಂತ ಕಾಲ್ ಮಾಡಿದರೆ. ಶಿವು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಚಾಮರಾಜನಗರ ಡಿಸ್ಟ್ರಿಕ್ಟ್ ಇಂದ ಮೇಡಮ್. ಓಕೆ, ಮುಬಾರಕ್ ಅವರು ಇದ್ದಾರೆ, ಮಾತಾಡಿ. ನಮಸ್ಕಾರ ಶಿವ ಅವರು, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಅದು PUC ಆಗಿದೆ ಸರ್ ಇವಾಗ ನಮ್ದು. PUC ಆಗಿದೆಯಾ? ಓಕೆ. ನೀಟ್ ಬರೆದ್ರ ಸ್ಟೂಡೆಂಟು? ನೀಟ್ ಬರ್ದೈತೆ ಮೇಡಮ್. ಎಷ್ಟು ಬಂದಿದೆ ಸರ್ ಮಾರ್ಕ್ಸು? 70,000 ಸರ್. ಟೋಟಲ್ ಮಾರ್ಕ್ಸು 720ಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಅದು 70,000 ರ್ಯಾಂಕಿಂಗ್ ಅಲ್ಲಿ ಇದ್ದಾನೆ ಸರ್, ಮಾರ್ಕ್ಸ್ ಕೊಟ್ಟಿಲ್ಲ. ರ್ಯಾಂಕ್ ಅಂದರೆ ಈಗ 76,000 ರ್ಯಾಂಕಲ್ಲಿ ಇದೆಯಾ, 76 ಲಕ್ಷದಲ್ಲಿ ಇದೆಯಾ, ಹೇಗಿದೆ? 70,000 ಸರ್, 70,000. 70,000 ರ್ಯಾಂಕಲ್ಲಿ ಬಂದಿದೆ ಅಂದರೆ ಟೋಟಲ್ ಮಾರ್ಕ್ಸ್ ನೋಡಿ ಯಾವ ಕ್ಯಾಟಗರಿ ಬರುತ್ತೆ ನಿಮ್ಮದು? ಸರ್ ಅದರ್ಸ್ ಸರ್, 3B. 3B OBC ಕ್ಯಾಟಗರಿಗೆ ಬರ್ತೀರಾ. ಲೆಸ್ ದೆನ್ 500 ಬಂದಿದ್ದರೆ ಇಂಡಿಯಾದಲ್ಲಿ ಸೀಟ್ ಸಿಗಲ್ಲ. ಅದಕ್ಕೆ ನಾವು ವಿದೇಶದಲ್ಲೇ ಪ್ಲ್ಯಾನ್ ಮಾಡಬೇಕು. ತಮ್ಮ ಲೋಕಲ್ ಡಿಸ್ಟ್ರಿಕ್ಸಿಂದ ಕೂಡ ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಏನಾದರೂ 530 ಮೇಲೆ ಏನಾದರೂ ಮಾರ್ಕ್ಸ್ ಬಂದಿದೆ ಅಂದರೆ ಫಸ್ಟ್ ಕೌನ್ಸಿಲಿಂಗ್ 14th ಇದೆ, ಒಂದು ಸತಿ ಚೆಕ್ ಮಾಡಿ. ಆಗಿಲ್ಲ ಅಂದರೆ ಸೇಮ್ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡ್ಕೋಬೋದು ಮ್ಯಾಮ್. ಧನ್ಯವಾದ ಕಾಲ್ ಮಾಡಿದ್ದಕ್ಕೆ. ಇನ್ನು ಮುಬಾರಕ್ ಅವರೇ, ಈಗ ಸ್ಪಾಟ್ ಅಡ್ಮಿಷನ್ಸ್ ನಡೆಸ್ತಾ ಇದ್ದೀರಾ ಅಂತ ಕೇಳ್ಪಡ್ತಾ ಇದ್ವಿ ನಾವು. ಎಲ್ಲೆಲ್ಲಿ ನಡೀತಾ ಇದೆ ಮತ್ತು ಏನೇನು ಆಫರ್ ಇದೆ ಸದ್ಯಕ್ಕೆ? ಈಗ ಏನೇ ನಾವು ಕಡಿಮೆ ಬಜೆಟ್ ಅಂತ ಹೇಳಿದ್ರು ಒಂದು ಮಿಡಲ್ ಕ್ಲಾಸ್ ಚಿಂತನೆ ಏನಂದರೆ ನಮ್ಗೆ ಇಲ್ಲೇನು ಸ್ಪೆಷಲ್ ಆಫರ್ ಸಿಗುತ್ತೆ ಈಗ ಹೋದರೆ ಅಂತ. ಮ್ಯಾಮ್, ಈಗ ನಂದು ಟಾರ್ಗೆಟ್ ಇರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಮೇಡಮ್. ಡಾಕ್ಟರ್ ಅಂದಿದ ತಕ್ಷಣನೇ ದುಡ್ಡಿರೋರಿಗೆ ಮಾತ್ರ ಸಾಧ್ಯ ಅಂತ ನಾನು ಕೇಳಿದ್ದೀನಿ. ನಮ್ಮ ಚೈಲ್ಡ್ಹುಡ್ಡಿಂದ ಕೇಳಿರೋದು. ನಾವೆಲ್ಲ ಓದಬೇಕಾದ್ರೆ ಡಾಕ್ಟರ್ ಅಂದರೆ ಅದೆಲ್ಲ ನಾವು ಮಾಡೋಕ್ಕೆ ಬರಲ್ಲ, ಅದಕ್ಕೆ ದುಡ್ಡಿರಬೇಕು, ಜಾಸ್ತಿ ಹಣ ಬೇಕು ಡಾಕ್ಟರ್ ಆಗಬೇಕಂದ್ಬಿಟ್ಟು. ಇವತ್ತು ಆ ಒಂದು ಕಾನ್ಸೆಪ್ಟನ್ನು ನಾವು ಚೇಂಜ್ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು ರೈತರ ಮಕ್ಕಳು ಕೂಡ ಡಾಕ್ಟರ್ ಆಗಿ ನಾನು ಪ್ರೌಡಾಗಿ ಹೇಳ್ಕೋಬೇಕು. ಸಾಮಾನ್ಯ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ
ವರ್ಷಕ್ಕೆ ಒಂದು 3.5-4 ಲಕ್ಷ ರೂಪಾಯಿ ಆದಾಯ ಇರುವಂಥ ಪೇರೆಂಟ್ಸು ಕೂಡ ಇವತ್ತು ತನ್ನ ಮಕ್ಕಳಿಗೆ ಡಾಕ್ಟರ್ ಮಾಡಿದ್ದಾರೆ, ಒಂದು ಒಳ್ಳೆ ಡಿಗ್ರಿ ಕೊಡಿಸಿದ್ದೀವಿ, ಇವತ್ತು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಕಡಿಮೆ ವೆಚ್ಚದಲ್ಲಿ ಮಾಡಬೇಕಂದ್ರೆ ಇವತ್ತೊಂದು ಅವಕಾಶಗಳಿದೆ. ಸೊ ವರಿ ಮಾಡೋ ನೆಸೆಸಿಟಿ ಇರಲ್ಲಮ್ಮ. ರೈಟ್. ಮುಬಾರಕ್ ಅವರೇ, ಈಗ ಸಾಮಾನ್ಯವಾಗಿ ನಾವು ಮಿಡಲ್ ಕ್ಲಾಸ್ ಜನಕ್ಕೆ ಏನಂದ್ರೆ ಈಗ ಒಂದು ಇನ್ಸ್ಟಾಲ್ಮೆಂಟಲ್ಲಿ ನಮ್ಗೇನಾದರೂ ಎಜುಕೇಷನ್ ಪೂರೈಸೋದಕ್ಕೆ ಅವಕಾಶ ಸಿಗುತ್ತಾ? ಯೂಶಲಿ ಈ ಎಜುಕೇಷನ್ ಲೋನ್ ಎಲ್ಲ ತಗೊಳ್ಳೋದೇ ಅದೇ ಪರ್ಪಸ್ಗೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗಲಿ ಅಂತ. ಸೊ ನೀವೇನು ಹೇಳ್ತೀರ ಅದ್ರ ಬಗ್ಗೆ ಅಂತ? ಮ್ಯಾಮ್, ಇವಾಗ ನನ್ನ ಪ್ರಕಾರ ಒಂದು ಲೋನ್ ಬೇಕಾಗಿಲ್ಲ ಸ್ಟೂಡೆಂಟ್ಗೆ. ನನ್ನ ಇನ್ಕಮ್ 3 ಲಕ್ಷ ರೂಪಾಯಿ ಇದೆ ಅಂದರೆ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಮಾಡಿಸ್ಬೋದು ಮೇಡಮ್. ಓಕೆ. ವಿದೇಶದಲ್ಲಿ ಇವಾಗ ಒಂದು ಗೌರ್ಮೆಂಟ್ ಕೋಟಾ ಏನು ಅವ್ರು ಕೊಡ್ತಾ ಇದ್ದಾರೆ, ಅದು ಒಂದು ಅಡ್ವಾನ್ಸ್ಡ್ ಕಂಟ್ರಿ, ಒಂದು ಡೆವಲಪ್ಡ್ ಆಗಿರುವಂಥ ಕಂಟ್ರಿಯಲ್ಲಿ ವಿದೇಶದಲ್ಲಿ ಅದು ಕಡಿಮೆ ವೆಚ್ಚ ಅಂದರೂ ಕೂಡ ಫಸ್ಟ್ ಇಯರಲ್ಲಿ ಹೌದು ಸ್ವಲ್ಪ ಖರ್ಚು ಬರುತ್ತೆ, ಒಂದು 6-6.5 ಲಕ್ಷ ರೂಪಾಯಿವರೆಗೂ ಫಸ್ಟ್ ಇಯರ್ ನಮ್ಮ ಹತ್ರ ಹಣ ಇದೆ ಅಂದರೆ ಅವರು ನೀವು ನೆಕ್ಸ್ಟು ಆರಾಮಾಗಿ ಸೆಕೆಂಡ್ ಇಯರಿಂದ 1,25,000 ರೂಪಾಯಿ 6 ತಿಂಗಳಿಗೆ. ನಂದು ಫಸ್ಟ್ ಕಾನ್ಸೆಪ್ಟ್ ಇವಾಗ 6-7 ಇಯರ್ ಬಿಫೋರ್ ಅಂದರೆ ಫುಲ್ ಫೀಸ್ ಕಟ್ಟಿಸ್ತಾ ಇದ್ವಿ ನಾವೇ. ಫುಲ್ ಫೀಸ್ ಕಟ್ಟಬೇಕು, 2.5 ಲಕ್ಷ ರೂಪಾಯಿ ಅಂದರೆ 2.5 ಲಕ್ಷ ರೂಪಾಯಿ ಕಟ್ಟಬೇಕಂತಿತ್ತು. ಇವಾಗ ಈ 6 ವರ್ಷದಿಂದ ಏನು ಮಾಡಿದೀವಿ ಅಂದರೆ ದುಡ್ಡು ಇರೋರ್ಗೂ ಕೂಡ ಸೆಮಿಸ್ಟರ್ ವೈಸ್ ಅಂತ ಮಾಡ್ಕೊಡ್ತಾ ಇದೀವಿ. ಸರ್ ದುಡ್ಡಿದ್ರು ಪರವಾಗಿಲ್ಲ, ತಾವು ಕಟ್ಬಿಡ್ತೀರಾ, ರಿಮೈನಿಂಗ್ ಇರೋ 90% ಸ್ಟೂಡೆಂಟ್ ಕಟ್ಟಕ್ಕಾಗಲ್ಲ. ರೈತರ ಮಕ್ಕಳು ಅಗ್ರಿಕಲ್ಚರಿಸ್ಟ್ ಸರ್ ನಮಗೆ ಒಂದು ವರ್ಷಕ್ಕೆ 1-2 ಸತಿ ಇನ್ಕಮ್ ಬರುತ್ತೆ, ಅದರಲ್ಲೇ ನಾನು ಮೆಡಿಕಲ್ ಮಾಡಿಸ್ಬೇಕು, ನಾವಂತೂ ಓದಿಲ್ಲ ಅಂದ್ಬಿಟ್ಟು ತುಂಬ ಒಂದು ಟೆನ್ಷನಲ್ಲಿ ನನಗೆ ಹೇಳ್ಕೊತಾರೆ. ಬಟ್ ನಂದು ಕಾನ್ಸೆಪ್ಟ್ ಏನಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ ಡಾಕ್ಟರ್ ಮೇಡಮ್, ಅದು ಆಗಬೇಕಂದ್ರೆ ಅದಕ್ಕೊಂದು ಆಪ್ಷನ್ ಇದೆ ನಮ್ಮ ಹತ್ರ. ಯಾಕಂದರೆ ಇಷ್ಟು ವರ್ಷಗಳಿಂದ ಒಂದು 1000ಕ್ಕೂ ಹೆಚ್ಚು ಡಾಕ್ಟರ್ಗಳು ಮಾಡಿರೋದ್ರಿಂದ ಅವ್ರ ಮಕ್ಕಳಿಗೆ ಡಾಕ್ಟರ್ ಮಾಡೋದೇನು ಡಿಫಿಕಲ್ಟ್ ಅಲ್ಲ ನನಗೆ. ಸೊ ಅದಕ್ಕೋಸ್ಕರ ಮಿನಿಮಮ್ ಈಗ ಒಂದು 6-6 ಲಕ್ಷ ರೂಪಾಯಿ ಬಡ್ಜೆಟ್ ಇದೆಯಪ್ಪ ನನ್ನ ಹತ್ರ. ಮುಂದಿನ ವರ್ಷ 1,25,000 ರೂಪೀಸ್ ನಾನು 6 ಮಂತ್ಗೆ ನಾನು ಕಟ್ಕೊತೀನಿ ಅಂದ್ರೆ ಅವರು ಧೈರ್ಯ ಮಾರಿ ನನ್ನ ಹತ್ರ ಬಂದರೆ ಮೇಡಮ್ ಅವ್ರಿಗೆ ನಾನು ಡಾಕ್ಟರ್ ಮಾಡಿಸ್ತೀನಿ. ಇದರಲ್ಲಿ ವರಿ ಮಾಡೋ ನೆಸೆಸಿಟಿ ಇಲ್ಲ. ಇವತ್ತು ಬೇಬಿ ಸಿಟ್ಟಿಂಗ್ ಅಂತ ನಾನು ಪ್ಲೇ ಗ್ರೂಪ್ಗೆ ಹೋದ್ರು ಕೂಡ 3 ಲಕ್ಷ ರೂಪಾಯಿ ಇದೆ ಮೇಡಮ್ ಖರ್ಚು. ಪ್ಲೇ ಗ್ರೂಪ್ ಬೆಂಗಳೂರಲ್ಲಿ 3 ಲಕ್ಷ ರೂಪಾಯಿ ತಗೊತಾ ಇದ್ದಾರೆ, ಜಸ್ಟ್ ಮಕ್ಕಳು ಹೋಗಿ ಆಟ ಆಡಿ ಬರೋದು. ಬಟ್ ವಿದೇಶದಲ್ಲಿ 2.5 ಲಕ್ಷ ರೂಪಾಯಿ ವರ್ಷಕ್ಕೆ, ಅದು ಕೂಡ 2 ಕಂತಲ್ಲಿ ವಿದೇಶದಲ್ಲಿ ಮೆಡಿಕಲ್ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಕಮ್ಮಿ ಬಜೆಟಲ್ಲಿ ಮೆಡಿಕಲ್ ಮಾಡ್ಕೋಬೇಕಂದ್ರೆ ಲೆಸ್ ದೆನ್ 500 ಮಾರ್ಕ್ಸ್ ಬಂದಿರೋರು ದಯವಿಟ್ಟು ಕೌನ್ಸಿಲಿಂಗಲ್ಲಿ ನಿಮಗೆ 500 ಒಳಗಿಲ್ಲ ಮಾರ್ಕ್ಸ್ ಇದ್ದರೆ ನಿಮಗೆ ಸಿಗಲ್ಲ ಸೀಟ್ಸು. ಸೊ ಅದಕ್ಕೋಸ್ಕರ ವಿಸಿಟ್ ಮಾಡಿ ಒಂದು ಇನ್ಫಾರ್ಮೇಷನ್ ಪಡೀರಿ. ಇವತ್ತು ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ಫಾರಿನ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮಾತಾಡೋಣ ಅದ್ರ ಬಗ್ಗೆ. ಒಬ್ರು ಕಾಲರ್ ಇದ್ದಾರೆ, ಶಿವಣ್ಣ ಅಂತ ಕಾಲ್ ಮಾಡಿದ್ದಾರೆ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ನಮ್ಮ ಮೈಸೂರು ನಗರದಿಂದ ಮಾತಾಡ್ತೀನಿ. ಸರಿ, ಮುಬಾರಕ್ ಅವರಿದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ದಯವಿಟ್ಟು ಕೊಡಿ ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಾನು ಶಿವಣ್ಣ ಅಂದ್ಬಿಟ್ಟು. ಶಿವಣ್ಣ ಅವ್ರು ಹೇಳಿ. ಸರ್ ನಮ್ಮ ಮೈಸೂರಲ್ಲಿ ಒಂದು PU ಕಾಲೇಜ್ ಪ್ರಿನ್ಸಿಪಲ್ ಆಗಿದೆ. ಓಕೆ. ನನ್ನ ಮಗ ನೀಟ್ ಬರ್ತಿದ್ದಾನೆ ಸರ್. ಓಕೆ, ನೀಟ್ ಬರ್ಡಿ ಎಷ್ಟು ಬಂದಿದೆ ಮಾರ್ಕ್ಸ್? ಸರ್ ಅವನು ಒಂದು ಬೇಸ್ PU ಕಾಲೇಜಲ್ಲಿ ಮಾಡಿದ್ದಾನೆ. ಓಕೆ. ಒಂದು 300 ತನಕ ತಗೊಂಡಿದ್ದಾನೆ ಸರ್. 300-305 ತನಕ ಇದೆ ಸರ್. ಅಚ್ಚಾ, 300 ಮಾರ್ಕ್ಸ್. ಓಕೆ. PUC ಎಷ್ಟು ಬಂದಿದೆ ಶಿವಣ್ಣ ಅವರೇ? PUCಯಲ್ಲಿ ಎಷ್ಟು ಬಂದಿದೆ? PUCನಲ್ಲಿ ಎಷ್ಟು ಬಂದಿದೆ ಸರ್? 82% ಬಂದಿದೆ ಸರ್. ವೆರಿ ಗುಡ್. ಮೈಸೂರು ಅಂತ ಹೇಳ್ತಾ ಇದ್ದೀರಾ ಸರ್, ಏನು ದೂರ ಇಲ್ಲ. ಸುಮಾರು ಮೈಸೂರು, ಮಂಡ್ಯ, KR ಪೇಟೆ, ಪಾಂಡುಪುರ ಈ ಒಂದು ಬೆಲ್ಟಿಂದ ಸುಮಾರು ಒಂದು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವರ್ಷ ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನೀವು ಮಾತಾಡ್ಬೋದು ಸರ್. ಒಂದು ಕಡಿಮೆ ಬಜೆಟಲ್ಲಿ ಮೆಡಿಕಲ್ ಮಾಡೋಕ್ಕೆ ಅವಕಾಶ ಇದೆ. ಜಸ್ಟ್ ನಮಗೆ OBC SC ST ಕ್ಯಾಟಗರಿಗೆ 127 ಮಾರ್ಕ್ಸ್ ಬಂದಿದ್ದರೆ 720ಗೆ ತಾವು ಮೆಡಿಕಲ್ ಮಾಡಿಸ್ಬೋದು. ಜನರಲ್ ಕ್ಯಾಟಗರಿ ಆಗಿದ್ದರೆ 164 ಮಾರ್ಕ್ಸ್ ಬಂದಿದ್ದರೆ ತಾವು ಕೂಡ ವಿದೇಶಕ್ಕೆ ಕಳಿಸಿ ಮೆಡಿಕಲ್ ಮಾಡ್ಬೋದು. ತಮ್ಮ ಮೈಸೂರಿಂದನೇ ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳು ಈ ವರ್ಷ ಆಲ್ರೆಡಿ ಡಿಪಾರ್ಚರ್ಗೆ ರೆಡಿಯಾಗಿದ್ದಾರೆ. ತಾವು ಕೂಡ ಅದೇ ಬ್ಯಾಚಲ್ಲಿ ಜಾಯ್ನ್ ಮಾಡಿಸ್ಬೇಕಂದ್ರೆ ಶಿವಣ್ಣ ಅವರೇ ದಯವಿಟ್ಟು ಡಾಕ್ಟರ್ ರಿಮ್ಸನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಬರ್ತಾ ಇದೆ, ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಡೈರೆಕ್ಟಾಗಿ ಬಂದು ಆಫೀಸಿಗೆ ವಿಸಿಟ್ ಮಾಡಿ. ಇವತ್ತು ಸುಮಾರು 7 ಗಂಟೆವರೆಗೂ ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ನಡೀತಾ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. 300 ಮಾರ್ಕ್ಸಿಗೆ ಇಂಡಿಯಾದಲ್ಲಿ ಸೀಟ್ ಸಿಗೋದು ಡೌಟು. ತಾವು ಪೇಮೆಂಟ್ ಸೀಟ್ಗೆ ಹೋಗಬೇಕಾಗತ್ತೆ. ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಿಸ್ಬೇಕಂದ್ರೆ ಡಾಕ್ಟರ್ ರಿಮ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸರ್. ಧನ್ಯವಾದ ಶಿವಣ್ಣ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಈಗ ನಾಗರಾಜ್ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಮುಬಾರಕ್ ಅವರಿದ್ದಾರೆ, ಮಾತಾಡಿ. ಹೇಳಿ ಸರ್. ನಾಗರಾಜ್ ನಾಗರಾಜ್ ಅವ್ರು ಹೇಳಿ. ಸರ್ ಈಗ ನನ್ನ ಮಗ ಈಗ ಸೆಕೆಂಡ್ PUC ಓದ್ತಾ ಇದ್ದಾನೆ ಈಗ. ಓಕೆ. ಈಗ ಅವನು ನನ್ನ ಡ್ರೀಮ್ ಏನಿರೋದು ಅಂದ್ರೆ ಅವನ್ನ ಡಾಕ್ಟರ್ ಮಾಡ್ಬೇಕನ್ನ ನನ್ನ ಆಸೆ ಇದೆ. ವೆರಿ ಗುಡ್ ಸರ್. ಸರ್ ಅವನು ಏನಂದ್ರೆ ಈಗ ಅವನು CET NEET ನಾವು ಬರುತ್ತೇನೆ, ಬಟ್ ಅವನು ಚೆನ್ನಾಗಿ ಓದ್ತಾ ಇದ್ದಾನೆ. ಇದು ನನ್ನ ಬಿಫೋರ್ ಥಿಂಕಿಂಗ್ ಸಾಹೇಬ್ರೆ. ಓಕೆ. ದಯವಿಟ್ಟು ನನಗೆ ಏನೇನ್ ಬೇಕು ಹೆಂಗೆ ಅಂತ ಸರ್ ಈಗ ನೋಡಿ ನಾಗರಾಜ್ ಅವರೇ, ಈಗ 1 ವರ್ಷ ಟೈಮ್ ಇದೆ. ಲಾಸ್ಟ್ ಆಪ್ಷನ್ ಡಾಕ್ಟರ್ ಡ್ರೀಮ್ಸ್. ಇವಾಗ ಫಸ್ಟು ಅವಕಾಶ ನೀವು ಇಂಡಿಯಾದಲ್ಲಿ ಹುಡುಕ್ಬೇಕು. ಯಾಕಂದರೆ ಓದೋ ಮಕ್ಕಳಿಗೆ ಆ ಥರ ನೀವು ಮೋಟಿವೇಟ್ ಮಾಡಿ
ಫಸ್ಟು ಈಗ ಸೆಕೆಂಡ್ ಪಿ ಯು ಸಿಯಲ್ಲಿ ಇದ್ದಾನೆ, ಇನ್ನೂ 1 ವರ್ಷ ಟೈಮ್ ಇದೆ. ಆಲ್ರೆಡಿ ನಾವು ನೋಡಿ ಈಗ ಆಗಸ್ಟ್ ಮಂತಲ್ಲಿ ಇದ್ದೀವಿ, ಸುಮಾರು 10 ತಿಂಗಳು ನಮ್ಮ ಹತ್ರ ಟೈಮ್ ಇದೆ. 720ಗೆ ನೀಟ್ ಇರೋದು, 70 ಮಾರ್ಕ್ಸ್ ತಿಂಗಳಿಗೆ ಓದ್ಕೊಂಡ್ಬಂದರೂ ಕೂಡ ಅವ್ನು ಇಂಡಿಯಾದಲ್ಲಿ ಸೀಟ್ ತಗೋಬೋದು. ಬೈ ಚಾನ್ಸ್ ಸಿಕ್ಕಿಲ್ಲ ಅಂದರೆ ನಮ್ಮ ನಂಬರ್ ಬರ್ತಾ ಇದೆ ನೋಡಿ, 9035061122. ಆ ನಂಬರ್ಗೆ ಕಾಲ್ ಮಾಡಿ, ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವರ್ಷ ಕೂಡ ಸೇಮ್ ನಂಬರಿಗೆ ನೀವು ಕಾಲ್ ಮಾಡಿ ಮಾತಾಡ್ಕೋಬೋದು. ಇನ್ನೂ 1 ವರ್ಷ ಟೈಮ್ ಇದೆ, ದಯವಿಟ್ಟು ಇಂಡಿಯಾದಲ್ಲೇ ಟ್ರೈ ಮಾಡಿಸಿ. ಆಗಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ನಾನು. ರೈಟ್, ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಸೊ ಬಹಳ ಫ್ರಾಂಕ್ ಆದಂತಹ ಸಜೆಷನ್ಸ್ ಕೂಡ ಕೊಡ್ತಾ ಇದ್ರಿ ನೀವು ಈಗ ತಾನೇ ಫ್ಯಾಕ್ಟ್ ಮ್ಯಾಮ್. ಯಾಕಂದರೆ ಈಗ ಓದೋ ಮಕ್ಕಳಿಗೆ, ಯಾಕಂದ್ರೆ ನಾವು ಎಜುಕೇಷನ್ ಫೀಲ್ಡಲ್ಲಿ ನಾವೆಲ್ಲ ಒಂದು ಸ್ಕಾಲರ್ಶಿಪ್ ತಗೊಂಡು ಕಷ್ಟಪಟ್ಟು ಓದಿ ಇಲ್ಲಿವರೆಗೂ ಬಂದಿರೋದು, ಅದು ನಮಗೆ ಗೊತ್ತಿದೆ ಅದರ ವ್ಯಾಲ್ಯೂ. ಈಗ ನಮಗೆ ಆ ಥರ ಒಂದು ಆಪರ್ಚುನಿಟಿಗಳು ಆ ಟೈಮಿಗೆ ಸಿಕ್ಕಿದ್ರೆ ಮೇ ಬಿ ಗೊತ್ತಿಲ್ಲ, ನಾವು ಕೂಡ ಆಗ್ಬೋದಾಗಿತ್ತು. ಗೈಡ್ ಮಾಡೋರು ಇರಲಿಲ್ಲ. ಇವಾಗ ಒಂದು ಗೈಡೆನ್ಸ್ ಇದೆ, ಒಂದು ಆಪರ್ಚುನಿಟಿ ಇದೆ, ತುಂಬ ಟೆಕ್ನಾಲಜಿ ಮುಂದೆ ಬಂದಿದೆ ಈಗ ಮೇಡಮ್. ಇಂಡಿಯಾಕ್ಕಿಂತ ವಿದೇಶದಲ್ಲಿ ಸುಮಾರು ಸ್ಟೂಡೆಂಟು ತಮ್ಮ ಅಲ್ಲಿರುವಂಥ ಲೋಕಲ್ ಲ್ಯಾಂಗ್ವೇಜ್ ಎಲ್ಲ ಓದಿ ಯೂಟ್ಯೂಬರ್ಸ್ ಆಗ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಇವತ್ತು ಟೆಕ್ನಾಲಜಿ ಅಷ್ಟು ಮುಂದೆ ಹೋಗಿದೆ. ಯಾಕಂದರೆ ಒಂದು ಒಳ್ಳೆ ಸಜೆಷನ್ ಕೊಡಬೇಕು. ದೇವ್ರು ನಮಗೊಂದು ದಾರಿ ಮಾಡಿ ಕೊಟ್ಟಿದ್ದಾನೆ ಅಂದರೆ ನಾವೊಂದು ಒಳ್ಳೆ ದಾರಿ ತೋರಿಸ್ಬೇಕು. ಅದು ನನ್ನ ಇಂಟೆನ್ಷನ್. ಫಸ್ಟ್ ನೋಡಪ್ಪ, ನೀನು ಇಂಡಿಯಾದಲ್ಲಿ ಓದು, ಆಗಿಲ್ಲ ಅಂದರೆ ನನ್ನ ಹತ್ರ ಬಾ, ನನ್ನ ಹತ್ರ ಆಪ್ಷನ್ಸ್ ಇದೆ. ಸುಮ್ಗೆ ಹೋಗಿ ಡೊನೇಷನ್ ಕೊಡೋದು, ಅದೇ ದುಡ್ಡಲ್ಲಿ ಇಂಜಿನಿಯರಿಂಗ್ ಓದೋದು. ಇವತ್ತು ಜಾಬ್ ಎಲ್ಲಿದೆ? ಇಂಜಿನಿಯರಿಂಗ್ ಓದ್ಬಿಡ್ತೀನಿ ಅಂತ ಹೇಳ್ಬೋದು, ಎಲ್ಲಿದೆ ಜಾಬು? ಬೆಂಗಳೂರು IT ಹಬ್ ಅಂತ ಹೇಳ್ತಿದ್ವಿ, ಎಲ್ಲಿದೆ ಇವತ್ತು IT ಹಬ್ಬು? ಎಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಟು 1 ಲಕ್ಷ ಇದ್ದಿದ್ದು ಸಂಬಳಕ್ಕೆಲ್ಲ 30,000ಕ್ಕೆ ತಂದಿದ್ದಾರೆ ಈಗ ಎಲ್ಲ ವರ್ಕ್ ಫ್ರಮ್. ಈಗ ಆ ಒಂದು ಕಾನ್ಸೆಪ್ಟ್ ಎಲ್ಲ ಇರಬೇಕಾದ್ರೆ ನೀವು ತನ್ನ ಒಂದು ಕಾನ್ಫಿಡೆಂಟ್ ಆಗಿ, ಸೆಲ್ಫ್ ಕಾನ್ಫಿಡೆಂಟ್ ಆಗಿ ನೀವು ಕೆಲಸ ಮಾಡ್ಕೋಬೇಕಂದ್ರೆ ಮೆಡಿಕಲ್ ಅನ್ನೋದು ಒಂದು ಒಳ್ಳೆ ಸ್ಟ್ರೀಮು. ಸೊ ಅದಕ್ಕೋಸ್ಕರ ಆಸ್ ಸೂನ್ ಆಸ್ ಪಾಸಿಬಲ್ ಡಾಕ್ಟರ್ ಡಿಮ್ಸನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಗಂಗರಾಜ್ ಅಂತ ಗೌರಿಬಿದನೂರಿಂದ ಕಾಲ್ ಮಾಡಿದ್ದಾರೆ. ಗಂಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಮುಬಾರಕ್ ಅವರಿದ್ದಾರೆ, ಮಾತಾಡಿ. ಗಂಗರಾಜ್ ಅವರೇ ನಮಸ್ಕಾರ, ಹೇಳಿ ಸರ್. ಕೇಳಿಸ್ತಿದೆ ಹೇಳಿ ಸರ್. ಹೇಳಿ, ಕೇಳಿಸ್ತಾ ಇದೆ. ಧನರಾಜ್ ಅವರೇ, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ, ಆಮೇಲೆ ಟಿವಿ ವಾಲ್ಯೂಮ್ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಇಲ್ಲ ಕಾಲ್ ಕಟ್ ಆಗುತ್ತೆ. ಮಾತಾಡಿ. ಸರ್ ಹೇಳಿ, ಕೇಳಿಸ್. ಸೆಕೆಂಡ್ ಪಿ ಯು ಆಗಿದೆ ಮೇಡಮ್. ಸೆಕೆಂಡ್ PUC ಕಂಪ್ಲೀಟ್ ಆಗಿದೆಯಾ? ಓಕೆ. ಎಷ್ಟು ಬಂದಿದೆ ಸರ್ ಪರ್ಸೆಂಟೇಜು? ಹೌದಾ ಮೇಡಮ್. ಪರ್ಸೆಂಟೇಜ್ ಎಷ್ಟಾಗಿದೆ? 85 ಸರ್. ವೆರಿ ಗುಡ್, 85%. ನೀಟಲ್ಲಿ ಎಷ್ಟು ಬಂದಿದೆ ಸರ್? 720ಗೆ ಸರ್ ನೀಟ್ ಎಕ್ಸಾಮ್ ಬರಲಿಲ್ಲ ಸರ್. ನೀಟ್ ಎಕ್ಸಾಮ್ ಬರ್ದಿಲ್ವಾ? ಏನು ಪ್ರಾಬ್ಲಮ್ ಇಲ್ಲ ಸರ್, 1 ವರ್ಷ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ನಂಬರ್ ಬರ್ತಾ ಇದೆ ನೋಡಿ, ಗೌರಿಬಿದನೂರು ಅಂದರೆ ನಿಮಗೆ ಸುಮಾರು ನಿಯರ್ ಬೈ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಿಂದ ಕೂಡ ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ಸೋಣ. ನಮ್ಮ ನಂಬರ್ ಬರ್ತಾ ಇದೆ ನೋಡಿ ಸರ್, 9035061122. ಆ ನಂಬರ್ಗೆ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಇವತ್ತಿಲ್ಲ ಅಂದರೆ ನಾಳೆ ಅಟ್ಲೀಸ್ಟು ಇಮಿಡಿಯೇಟ್ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ತಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡಿಕೊಡ್ತೀವಿ ಸರ್. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಸ್ಪಾಟ್ ವಿಸಿಟ್, ಸ್ಪಾಟ್ ಅಡ್ಮಿಷನ್ಗೆ ಅಂತ ಬಂದವರು ಬೇಸಿಕ್ ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕು ಅಂತ ಕೇಳ್ಪಟ್ಟಿದ್ದೀವಿ. ಏನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೇನು ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ಅವ್ರ ಮುಂದೆ ಅಂತ? ಮ್ಯಾಮ್, ಸುಮಾರು ನಂದು ಕಾನ್ಸೆಪ್ಟ್ ಏನಂದರೆ, ಅವ್ರ ಬಜೆಟ್ಟು ನೆಕ್ಸ್ಟ್ ಅವ್ರು ಬಂದಿರುವಂಥ ಮಾರ್ಕ್ಸು ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ನನ್ನ ಬಜೆಟ್ ತಕ್ಕಂತೆ ನಾನು ಒಂದು 15 ಲಕ್ಷ ರೂಪಾಯಿ ಮೆಡಿಕಲ್ ಮಾಡಬೇಕಂದ್ರೆ 15 ಲಕ್ಷ ರೂಪಾಯಿ ಬರುವಂಥ ಮಾರ್ಕ್ಸು, ಪರ್ಸೆಂಟೇಜು ಮತ್ತು ಬರುವಂಥ ಕಾಲೇಜಸ್ ಹೆಸರು ಅವ್ರ ಮುಂದೆ ಇಡ್ತೀವಿ. ಸರ್, ಈ ಕಾಲೇಜಲ್ಲಿ ಯಾರಾದರೂ ನಮ್ಮ ಕಡೆಯಿಂದ ಹೋಗಿದ್ದಾರಾ? ಅವ್ರಿಗೆ ಇಮಿಡಿಯೇಟ್ ವಿಡಿಯೋ ಕಾಲಲ್ಲಿ ಅರೇಂಜ್ ಮಾಡ್ತೀನಿ, ನೋಡಪ್ಪ ಮಾತಾಡು. ಯಾಕಂದರೆ ಒಂದು ಕ್ಲಾರಿಟಿ ಇದ್ದರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಈಗ ಸುಮಾರು Tier 2 Tier 3 ಇಂದ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರ್ತಾರೆ ಸ್ಟೂಡೆಂಟು, ಕೆಲವರು ಬೆಂಗಳೂರೇ ನೋಡಿಲ್ಲ. ಅಂಥವ್ರಿಗೆ ನಾವು ಸುಮಾರು 7,000 ಕಿಲೋಮೀಟರ್ ದೂರ ಕಳಿಸ್ತಾ ಇದೀವಿ ಅಂದರೆ ನನಗೂ ಅವ್ರಿಗೊಂದು ಕ್ಲಾರಿಟಿ ಕೊಟ್ಟೇ ಕಳಿಸ್ಬೇಕಂತ. ಯಾಕಂದರೆ ಅವ್ರಿಗೊಂದು ಹೈಡ್ ಆ್ಯಂಡ್ ಸೀಕ್ ಏನು ಇರಬಾರ್ದಿದ್ರೆ, ಯಾಕಂದರೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿ ಕೊಡ್ತೀವಿ. ಇಂಡಿಯಾದಲ್ಲಿ ಆಗದೇ ಇರೋರಿಗೆ ಅದೊಂದು ಆಪರ್ಚುನಿಟಿ. ಇವಾಗ ಸ್ಟೂಡೆಂಟು ಬರಬೇಕಾದ್ರೆ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡು, 12th ರಿಸಲ್ಟ್ ಕಾಪಿ, ಆಧಾರ್ ಕಾರ್ಡು, ಒಂದು ಫೋಟೋ, ನೀಟ್ ರಿಸಲ್ಟ್ ಕಾಪಿ, ಇದು ಡಾಕ್ಯುಮೆಂಟ್ ಬೇಸಿಕ್ ಅವ್ರ ಹತ್ರ ಇರುತ್ತೆ. ಆ ಡಾಕ್ಯುಮೆಂಟ್ ತೊಗೊಂಡ್ಬಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. ಇವರು ಮಾರ್ಕ್ಸಿಗೆ ಯಾವ ಬಜೆಟಲ್ಲಿ ಕಾಲೇಜ್ ಫಿಕ್ಸ್ ಆಗುತ್ತೆ ಮತ್ತು ಯಾರ್ಯಾರು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಒಂದು ಮಾಹಿತಿ ಗೊತ್ತಾಗುತ್ತೆ. ನನಗೆ ಕಾಲೇಜ್ ಇಷ್ಟ ಆಯ್ತಪ್ಪ, ಮುಬಾರಕ್ ಅವ್ರು ಹೇಳಿದ್ರು, ಅವ್ರ ಮ್ಯಾನೇಜರ್ಸ್ ಹೇಳಿದ್ರು, ಕೌನ್ಸಿಲಿಂಗ್ ಇಷ್ಟ ಆಯಿತು, ಕಾಲೇಜ್ ಇಷ್ಟ ಆಯಿತು, ಮುಂದೆ ಏನು ಮಾಡಬೇಕು? ಆ ಡಾಕ್ಯುಮೆಂಟು ಸ್ಕ್ಯಾನ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ಪ್ರಾಸೆಸ್ ಮಾಡಿ ಕೊಡ್ತೀವಿ. ಸ್ಪಾಟ್ ಬುಕ್ಕಿಂಗ್ ಮಾಡಬೇಕಂದ್ರೆ 10,000 ರೂಪಾಯಿ ಕಟ್ಟಿ ಅಡ್ಮಿಷನ್ ಮಾಡ್ಕೊಳ್ಳೋಣ. 50,000 ಕೊಡಿ, 1 ಲಕ್ಷ ರೂಪಾಯಿ ಕೊಡಿ, ನಮ್ಮ ಇಂಟೆನ್ಷನ್ ಇಲ್ಲ. ಫಸ್ಟ್ 10,000 ರೂಪಾಯಿ ಕೊಟ್ಟು ಸೀಟ್ ಬ್ಲಾಕ್ ಮಾಡಿ. ಫಸ್ಟು ಸೀಟು ಕನ್ಫರ್ಮೇಷನ್ ಆಗಿ ಕಾಲೇಜಿಂದ ಲೆಟ್ರ್ ಬಂದ ಮೇಲೆ ಬಾಕಿ ಪೇಮೆಂಟ್ ಕಟ್ಕೋಬೋದು ನೀವು, ಅದೊಂದು ಆಪ್ಷನ್ ಇದೆ. ಮತ್ತು ಇಂಡಿಯಾದಲ್ಲಿ ಇವಾಗ ಪಾಸ್ಪೋರ್ಟ್ಸು ತುಂಬ ಇಂಪಾರ್ಟೆಂಟ್ ಇದೆ. ಸುಮಾರು ಕರ್ನಾಟಕದಲ್ಲಿ ಇವಾಗ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ ನೋಡಿದ್ರೆ ಆಧಾರ್ ಕಾರ್ಡ್ಗಳೇ ಸರಿಗಿಲ್ಲ. ಯಾಕಂದರೆ ಇರೋದೊಂದು ಮನೆಯಲ್ಲಿ ಅಡ್ರೆಸ್ ಯಾವುದೋ ಒಂದು ಮನೆಯದಿರುತ್ತೆ.
ಇದೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಬಿಡುತ್ತೆ. ಅದಕ್ಕೆಲ್ಲ ಒಂದು ಸರ್ವಿಸ್ ನಮ್ಮ ಕಡೆಯಿಂದ ಇರುತ್ತೆ. ಪಾಸ್ಪೋರ್ಟ್ ಪ್ರೊಸೀಜರ್ ಆಗಿರ್ಬೋದು, ಮತ್ತು ಇವ್ರಿಗೆ ಡಾಕ್ಯುಮೆಂಟ್ರಿ ಏನೇನು ರೆಡಿ ಮಾಡ್ಕೋಬೇಕು. ಈ ಒಂದು 10th ಮಾರ್ಕ್ಸ್ ಕಾರ್ಡ್ 12th ಮಾರ್ಕ್ಸ್ ಕಾರ್ಡ್ ತೊಗೊಂಡು ನೀಟ್ ಕಾಪಿ ತೊಗೊಂಡು ಆಫೀಸಿಗೆ ಬನ್ನಿ. ಮಿನಿಮಮ್ 10,000 ರೂಪಾಯಿ ಕ್ಯಾರಿ ಮಾಡಿ. ಇವತ್ತು ಟೆಕ್ನಾಲಜಿ ಆಗಿದೆ, ಸೊ ವರಿ ಮಾಡೋ ನೆಸೆಸಿಟಿ ಇಲ್ಲ. ಸ್ಪಾಟ್ ಅಡ್ಮಿಷನ್ ಕೂಡ ತಾವು ಮಾಡ್ಕೋಬಹುದು. ಓಕೆ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಮುಬಾರಕ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಡ್ರೀಮ್ಸ್ ಬ್ರಾಂಚಸ್ ಎಲ್ಲೆಲ್ಲಿದೆ, ಜೊತೆಗೆ ಎಲ್ಲಿ ವಿಸಿಟ್ ಮಾಡಬಹುದು, ನಾವು ನಮ್ಮ ಹತ್ರ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಂದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ರೆಸ್ ಪ್ಲೇಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ.